ಗಡಿಪಾರ್ ಮಾಡಿದ ತಕ್ಷಣ ಏನ್ ಅಳ್ಳಾಡ್ಸಕ್ ಆಗಲ್ಲ. ಅಯ್ಯ ಅದೇನಾದ್ರೂ ಸಿಡಿತು ಒಂದ್ಸರಿ ಹಿಂಗಂತು ಅಂತಂದ್ರೆ ತಡ್ಕೊಳಕ್ ಆಗತ್ತ ಯಾರ ಕೈಲಾದ್ರೂ? ಅವ್ನ ಎಂತ JCP ತಗೊಂಡೋದ್ರು ತಡ್ಕೊಳಕ್ ಆಗತ್ತಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಶಿವಲಿಂಗೇಗೌಡರು. ನಾವಿವತ್ತು ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇರುವಂತ ಮ್ಯಾಟರ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ಧರ್ಮಸ್ಥಳದ ಸೌಜನ್ಯದ ವಿಚಾರ. ಅದನ್ನ ಹೊರತುಪಡಿಸಿದ್ರೆ ನ್ಯಾಯ ಸಮಾವೇಶ ಅನ್ನುವಂತ ಒಂದು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಫ್ರೀಡಂ ಪಾರ್ಕ್ ನಲ್ಲಿ. ಸೊ ಬಹಳ ಅದ್ಭುತವಾಗಿ ಸಕ್ಸಸ್ ಕೂಡ ಕಂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ತಾವ್ ಹೇಳೋದು ನೋಡಿ. ಸೌಜನ್ಯ ಪರ ಆಕ್ಚುಲಿ ನ್ಯಾಯ ಸಮಾವೇಶ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಅಲ್ಲಿ ಹೆಂಗೆ ಅಂತಂದ್ರೆ ಈ ಮೀಡಿಯಾದವರು, ಮಾಧ್ಯಮಗಳವರು, ಇವರು ಆಕ್ಚುಲಿ ದೊಡ್ಡ ದೊಡ್ಡ ಬೇರೆಯವ್ರ ಕೆಲಾರ್ಗೂ ಬರ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಎಲ್ಲೂ ಕಾಣಿಸಿಗ್ಲಿಲ್ಲ. ಆಕ್ಚುಲಿ ಲೈವ್ ನೋಡ್ತಾ ಇದ್ದೆ. ದುಡ್ಡು ಕೊಡಲ್ವಾ ನಿಮ್ಗೆ? ಅದ್ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ನಿಮ್ಗೆ ಯಾಕೆ? ನೀವು ಕೂಡ ನೋಡ್ತಾ ಇರ್ತೀರಿ, ಪ್ರೆಸ್ ಮೀಟ್ ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇರ್ತೀರಿ, ಯಾಕೆ ಗೊತ್ತಾಗಲ್ಲ ನಿಮ್ಗೆ? ವಿತೌಟ್ ಮನಿ ಹೆಂಗ್ ಬರ್ಬೇಕು ಸ್ವಾಮಿ? ವಿತೌಟ್ ಮನಿ ಯಾಕೆ ಬರ್ಬೇಕು? ವಿತೌಟ್ ಮನಿನೇ ಅವ್ರು ಬರೋದು. ವಿತೌಟ್ ಮನಿ ಬಂದ್ಬಿಡ್ತಾರ ಅವರು? ವಿತ್ ಮನಿನೇ ಬರೋದು ಅವರು. ಹಂಗಾಗಿ ನೋಡಿ, ಇವರು ಈ ಕೆಲಸಲ್ಲೂ ಹಂಗೆ ಮಾಡ್ತಾ ಇದಾರೆ. ಆಕ್ಚುಲಿ ಇವಾಗ ನೋಡ್ತಾ ಇದ್ದೆ, ಲೈವ್ ನೋಡ್ತಾ ಇರ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಗಳ ಮಾತ್ರ ಬರ್ತಾ ಇತ್ತು ಅದು ಲೈವ್. ಅಲ್ಲಿ ಯಾವ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ನಮ್ಗೆ ಅಷ್ಟಾಗಿ ಕಂಡಿರೋದಿಲ್ಲ, ಒಂದ್ ಎರಡೇ ಕ್ಯಾಮ್ರಾಗಳು ಕಂಡು. ಅವರೆಲ್ಲ ಧರ್ಮದ ಪರವಾಗಿರೋರ್ರಿ, ಯಾರು ಬರಲ್ಲ. ನೀವ್ ಹಿಂಗ ಅನ್ಬಿಟ್ರು? ಅದೇ ಧರ್ಮದ ಪರವಾಗಿದ್ದಾರೆ ಅಂತಂದ್ರೆ ಇವಾಗ ಧರ್ಮದ ಪರ ಇರ್ತಕ್ಕಂಥವ್ರು ಸೌಜನ್ಯ ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ? ಹಾಗಾದ್ರೆ ಸೌಜನ್ಯ ಧರ್ಮ ಅಲ್ಲ ಇರೋದು, ಧರ್ಮದಲ್ಲಿ ಇಲ್ಲ ಸೌಜನ್ಯ. ಯಾರು ಹೇಳಿದ್ ನಿಮ್ಗೆ? ಸೌಜನ್ಯ ಧರ್ಮದಲ್ಲಿ ಇದ್ದಿದ್ರೆ ಅವ್ರ ನ್ಯಾಯ ಕೊಡ್ಸಿರೋರ್ರಿ. ಅವ್ರ ಸೌಜನ್ಯ ಧರ್ಮದವಳೆ ಅಲ್ಲ, ನಮ್ ಧರ್ಮದವಳೆ ಅಲ್ಲ ಪಾಪ. ಆ ಎಣ್ಣೆ ಹಿಂದೂ ಧರ್ಮದ ಹುಡುಗಿನೇ ಅಲ್ಲ. ಅದು ಧರ್ಮದ ಪರವಾಗಿ ನಿಂತಿರ್ತಕ್ಕಂಥ ಚಾನಲ್ಗಳು ಅಲ್ಲಿಗೆ ಏನಕ್ ಬರ್ಬೇಕು? ಸೌಜನ್ಯಂಗೆ ಏನಕ್ ನ್ಯಾಯ ಕೊಡಿಸ್ಬೇಕು ಹೇಳ್ರಿ? ನೀವೀಗ ಉತ್ತರ ಕೊಡಿ ನನ್ಗೆ. ಇವ್ರ ಧರ್ಮದ ಪರವಾಗಿರೋರ್ರಿ ಎಲ್ರು. ಧರ್ಮದ ಪರವಾಗಿರೋರು ಧರ್ಮದ ಪರವಾಗಿ ಬಂದ್ರೆ ಅಥವಾ ಧರ್ಮದ ವಿರೋಧದ ಕೆಲಸ ಬಂತು ಅಂತಂದ್ರೆ ಹೋಗ್ತಾರೆ. ಸೊ ಸೌಜನ್ಯ ಅದ್ರಲ್ಲಿ ಎಲ್ಲಿ ಧರ್ಮದ ಪರವಾಗಿ ಬರ್ತಾರೆ? ಅಲ್ಲ, ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು ಒಂದ್ ಕೂಡ ಇಲ್ಲಿ ನಮ್ಗೆ ಎದ್ ಕಾಣಿಸುತ್ತೆ. ಏನಪ್ಪಾ ಅಂತಂದ್ರೆ, ಧರ್ಮವನ್ನ ರಕ್ಷಣೆ ಮಾಡೋದು ತಪ್ಪಲ್ಲ, ಆಯ್ತಾ? ಆದ್ರೆ ಒಬ್ಬ ಹೆಣ್ಣು ಮಗಳಿಗೆ ರೇಪ್ ಆಗಿದೆ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ, ಅವಳಿಗೆ ನ್ಯಾಯ ಕೊಡ್ಸೋಕೆ ಇವಾಗ ಏನು ಎದ್ದು ಎದ್ದು ಕುಣಿತಾ ಇದಾರೋ ಟಿವಿ ಚಾನೆಲ್ಗಳಲ್ಲಿ ಹೋಗಿ ಕುತ್ಕತಾರೆ. ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು, ಧರ್ಮಸ್ಥಳಕ್ಕೆ ಧರ್ಮ ಹೋಗ್ತಾ ಇದೆ, ಹಾಗೆ ಹೇಗೆ ಅಂತ ಕುಣಿತಾ ಇದಾರಲ್ಲ. ಈ ರೀತಿ ಕುಣಿತವನ್ನ ಹಿಂದೆಂದು ಎಲ್ಲೂ ನೋಡಿರ್ಲಿಲ್ಲ. ಸೌಜನ್ಯ ಪರ ಈ ರೀತಿ ಕುಂದಿಲ್ಲ ಇವ್ರು ಎಲ್ಲರೂ. ಯಾರನ್ನ ಹೇಳ್ತಾ ಇದ್ದೀರಿ ತಾವು? ಇದ್ದಾರಲ್ಲ, ಈಗ ನಾವು ಧರ್ಮ ರಕ್ಷಕರು ಅಂತ ಬಂದಿದಾರಲ್ಲ ಎಲ್ರು, ಒಬ್ರ ಇಬ್ರ ಬಂದಿದಾರಲ್ಲ. ಕೀರ್ತಿಯಿಂದ ಹಿಡಿದು ಹಿಡಿದು ಇದೇ ಕೀರ್ತಿ ಅವರು ಬೇರೆ ಬೇರೆ ವಿಚಾರಧಾರಣೆಗಳು ಕರ್ನಾಟಕದಲ್ಲಿ ಅಳಿದು ಉಳಿದು ಹೋಗ್ತಾ ಇದ್ರು ಕೂಡ ತಾವು ತಮ್ಮ ಪಾಡಾಯ್ತು, ತಾವಾಯ್ತು, ತಮ್ಮ ಸಂಸಾರ ಆಯ್ತು. ಆಮೇಲೆ ಕಿರಿಕ್ ಅಂತ ಅನ್ಬಿಟ್ಟು ಒಂದು ಚಾನಲ್ ಮಾಡ್ಕೊಂಡು ಕೀರ್ತಿ ಅವರು ಆರಾಮಾಗಿ ಸಿನಿಮಾ ಇಂಟರ್ವ್ಯೂ ಮಾಡ್ತಾ ಇದ್ರು. ನೀವ್ ಹಿಂಗ್ ಅನ್ಬಿಟ್ರಿ ಕೀರ್ತಿ ಅವ್ರ ಬಗ್ಗೆ? ಅಲ್ಲೆಲ್ ಮಾಡ್ಬೇಕು ಅವರು? ಪಾಪ ಅದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಈಗ ಫ್ರೀ ಆಗಿ ಹೋಗ್ಬಿಟ್ಟವ್ರು ಕೀರ್ತಿ ಅವರು, ಫುಲ್ ಫ್ರೀ. ಓಕೆನಾ? ಈಗ ಪಾಪ ಸೌಜನ್ಯ ಪರವಾಗಿ ನ್ಯಾಯ ಕೊಡಿಸ್ತೀನಿ ನಾನು ಧರ್ಮದ ಪರ ಅಂತ ಹೇಳ್ಕೊಳ್ತಕ್ಕಂಥ ಕೀರ್ತಿ ಅವ್ರ ಮೇಲೆ ಕೆಲವು ಅಲಿಗೇಷನ್ಸ್ ಬಂದಿದೆ. ನಾನ್ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಕೀರ್ತಿ ಅವರೇ ತಮ್ಮ ಏನೋ ಸುಮಂತನನ್ನ ಕರ್ಕೊಂಡೆಲ್ಲೋ ಝೂರಿಯಾಗೇನೋ ಹೋಗಿದ್ರಿ ಅಂತಂದು ಆರೋಪಗಳು ಕೇಳಿ ಬರ್ತಾ ಇದೆ. ಫಸ್ಟ್ ಅದಕ್ಕೆ ಸ್ಪಷ್ಟೀಕರಣ ಕೊಡಿ ಸ್ವಾಮಿ. ಆರೋಪಗಳು ಕೇಳಿ ಬರ್ತಾ ಇದೆ, ನಾವೇನು ಹೇಳಿಲ್ಲ. ಈಗ ನಾನೇ ಆಗ್ಲಿ ನಮ್ ಶಿವಲಿಂಗೇಗೌಡ್ರಿ ನಿಮ್ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ಏನೋ ಬೇರೆ ಬೇರೆ ಕಡೆಯಿಂದ ಬಲ್ಲ ಮೂಲಗಳಿಂದ ನಮಗೂ ಕೂಡ ತಿಳಿದು ಬರ್ತಾ ಇದೆ. ತಾವು ಝೂಡಿಯಾ ಕರ್ಕೊಂಡೋಗಿ 2-3 ಲಕ್ಷ ರೂಪಾಯಿ ಐಟಮ್ಗಳನ್ನ ಕೊಡ್ಸಿದಿರಂತೆ, ಆಮೇಲೆ ಅವ್ನಿಗೆ 2 ಲಕ್ಷ ರೂಪಾಯಿ ಏನೋ ದುಡ್ಡು ಕೊಟ್ಟಿದ್ದೀರಂತೆ ಅಂತ ಆರೋಪ ಬಂದಿದ್ಯಪ್ಪ. ನಮ್ ಕಿವಿಗೂ ಬಂತು, ಅದನ್ನ ನಾವ್ ಹೇಳಲೇಬೇಕಲ್ಲ ಸಾರ್ವಜನಿಕರಿಗೆ. ಹಂಗಾಗಿ ಹೇಳ್ತಾ ಇದ್ದೀವಿ. ಸೊ ಕೀರ್ತಿ ಅವ್ರದ್ದು ಇದು ಧರ್ಮದ ಪರವಾಗಿ ನಿಂತಿರ್ತಕ್ಕಂಥವ್ರು. ಇನ್ನು ಎರಡನೇದು ವಸಂತ ಗಿಳಿಯಾರ್ ಅವರು ಅಂತ ಬಂದಾಗ, ಒಂದು ಪ್ರತಿಷ್ಠಿತ ದೇವಸ್ಥಾನದ ಕುರಿತು ಆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ನಮ್ಮ ವಸಂತ ಗಿಳಿಯಾರ್ ಅವರು ಆ ದೇವಸ್ಥಾನವನ್ನೇ, ಈ ದೇವಸ್ಥಾನ ಇಲ್ಲಿರೋದೇ ತಪ್ಪು, ಈ ದೇವಸ್ಥಾನ ಹಿಂಗೆ, ಈ ದೇವಸ್ಥಾನದಲ್ಲಿ ಏನು ಕೆಲವೆಲ್ಲ ಅನಾಚಾರಗಳು ನಡೀತಾ ಇದೆ, ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ಹೇಳ್ಕೊಳ್ತಕ್ಕಂಥ ವಸಂತ ಗಿಳಿಯಾರ್ ಅವರು
ಧರ್ಮದ ಪರವಾಗಿ ಮಾತಾಡ್ತಾರೆ, ಅವ್ರ ಬಗ್ಗೆ ಹೇಳೋದಕ್ ಬರ್ತಾ ಇದ್ದೀರ ತಾವು. ಅವ್ರದ್ದೇನ್ ಹೇಳ್ತೀರಿ? ಬೇರೆ ದೇವಸ್ಥಾನದ ತಗೊಂಡೋಗಿ ಬೇರೆ ದೇವಸ್ಥಾನದನ್ನ ಏನು ಬೇರೆ ದೇವಸ್ಥಾನಕ್ಕೆ ಕಳಂಕ ತರುವಂತ ಕೆಲಸ, ಬೇರೆ ದೇವಸ್ಥಾನಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಧರ್ಮಸ್ಥಳದ ಒಂದು ವಿಚಾರದಲ್ಲಿ ನಾನು ಧರ್ಮದ ಪರವಾಗಿ ನಿಂತಿದ್ದೇನೆ, ನಾನು ಧರ್ಮದ ಪರವಾಗಿರ್ತಕ್ಕಂಥವನು, ನಾನು ಧರ್ಮ ರಕ್ಷಕ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ವಸಂತ್ ಗಿಳಿಯರ್ ಅವ್ರ ಬಗ್ಗೆ ಮಾತಾಡ್ತಾ ಇರೋ ತಾವು. ಅಥವಾ ಕುಡ್ಕೊಂಡು ಎಲ್ಲೆಲ್ಲ ಬೇಕೋ ಅಲ್ಲ ಬಿದ್ಕೊಂಡು ಅವ ಅಮ್ಮ ಅಕ್ಕ ಅಂದ್ಕೊಂಡು ಓಡಾಡ್ತಾ ಇದ್ದು, ಆಮೇಲೆ ಪ್ರತಿ ಒಂದು ಆಡಿಯೋದಲ್ಲಿ ಏನಂತಾರೆ ಅವನ ಚರಿತ್ರೆಯನ್ನ ಅವನೇ ಹೇಳ್ಕೊಂಡು ಇಡೀ ಕರ್ನಾಟಕಕ್ಕೆ ಅಸಹ್ಯ ಬರೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸುಮಂತನ್ ಬಗ್ಗೆ ಹೇಳ್ತಾ ಇದ್ದೀರಾ ತಾವು. ಇದನ್ನ ಹೇಳ್ತಾ ಇದ್ದೀರೇನ್ರಿ ನೀವು? ಧರ್ಮದ ಪರವಾಗಿರೋರು ಇವರು ಅಂತ ಅಂದ್ಬಿಟ್ಟು ಒಂದು ಅದೇನೋ ಅಂತಾರಲ್ರಿ, ಧರ್ಮದ ಪರವಾಗಿ. ಸೌಜನ್ಯ ಏನ್ ಬೇರೆ ಧರ್ಮದವ್ರೇನ್ರಿ? ಮುಸ್ಲಿಂ ಧರ್ಮದವ್ರ ಹುಡುಗಿ? ಎಲ್ಲಾರ ಮನೆ ಹೆಣ್ಮಕ್ಳು ತಾನೆ ಸ್ವಾಮಿ. 12 ವರ್ಷಗಳಿಂದ ಇಲ್ದೇ ಇರ್ತಕ್ಕಂಥ ಕಿರಿಕೀರ್ತಿ ಅವರು ದಿಢೀರ್ ಅಂತ ಉದ್ಭವ ಆಗ್ತಾರೆ. ಎಲ್ಲೋ ನಿರಿಕಿರಿಕ್ ಅಂತ ಒಂದು ಚಾನಲ್ ಮಾಡ್ಕೊಂಡಿದ್ದು ಅಚ್ಚುಕಟ್ಟಾಗಿ ಇದು ನಿರಂಜನ್ ದೇಶಪಾಂಡೆ ಅವರು ಪ್ಲಸ್ ಕಿರಿಕೀರ್ತಿ ಅವರು ಎಲ್ಲೋ ಅಚ್ಚುಕಟ್ಟಾಗಿ ಕುತ್ಕೊಂಡು ಮಾಡ್ತಾ ಇದ್ದವ್ರು ದಿಢೀರ್ ಅಂತ ಹೆಂಗ್ ಉದ್ಭವ ಆಗ್ಬಿಡ್ತಾರೆ. ತಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೂ. ಏನಪ್ಪಾ ಅಂತಂದ್ರೆ ನಮ್ಮ ಧರ್ಮದ ಬಗ್ಗೆ ಇವ್ನು ಯಾರೋ ಬಂದ್ಬಿಟ್ನಲ್ಲ ವಿಡಿಯೋ ಮಾಡ್ಕೊಂಡು ಅಂತ ಸುಮ್ಮನೆ ವಿರುದ್ಧವಾಗಿ ಬಂದ್ರು ಕಿರಿಕೀರ್ತಿ ಅವರು. ಇವತ್ತಿಗೆ ಅವ್ರ ಮೇಲೆ ಆರೋಪಗಳು ಬರ್ತಾ ಇದೆ. ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ಫಸ್ಟ್. ಬೇರೆದನ್ನ ಮಾತಾಡೋದ್ ಬಿಡಿ. ಕಿರಿಕೀರ್ತಿ ಅವ್ರೆ ಈಗ ಚಿನ್ನಯ್ಯನ ಹೆಂಡ್ತಿನೇ ಬಂದ್ ಹೇಳಿದ್ರು ಅಂತ ತಾವ್ ಹೇಳಿದ್ರಲ್ಲ ನಿನ್ನೆ, ಆ ವಿಚಾರ ಬಿಡಿ, ಪಕ್ಕಕ್ಕಿಡಿ. ತಮ್ಮ ಬಗ್ಗೆ ಬಂದಿರೋ ಆರೋಪದ ಬಗ್ಗೆ ಹೇಳಿ, ಸ್ವಲ್ಪ ಸ್ಪಷ್ಟನೆ ಕೊಡಿ ಜನಗಳಿಗೆ. ಯಾಕೆಂದ್ರೆ ತಾವು ಪ್ರತಿಷ್ಠಿತ ಹಿಂದೂ ಪರ ಹೋರಾಟಗಾರರಲ್ವೇ, ತಾವು ಪ್ರತಿಷ್ಠಿತ ಹಿಂದೂ ಧರ್ಮದ ರಕ್ಷಕರಲ್ವೇ, ತಾವು ಪ್ರತಿಷ್ಠಿತರಲ್ವೇ. ಏನು ರಾಕೇಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿದ್ರ ತಾವು? ರಾಕೇಶ್ ಶೆಟ್ಟಿ ಅವರು ಅಂತ ಬಂದಾಗ ಹಿಂದೂ ಧರ್ಮದ ಪರವಾಗಿರೋದು ಅವ್ರಿಗೆ ಗೊತ್ತಿಲ್ವೇನ್ರಿ ಸೌಜನ್ಯ ಹಿಂದೂ ಧರ್ಮದವಳು ಅಂತ? ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಲ್ಲಿವರೆಗೂ ಇಲ್ರಿ ಹೋಗಿದ್ದು. ಕ್ವಶನ್ ಏನು ಅಂದ್ರೆ ಇವತ್ತು ಈ ಮಟ್ಟಿಗೆ ಎಗರಾಡ್ತಾ ಇದಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಸೌಜನ್ಯ ಪರ ಒಂದು ದಿನ ಈ ರೀತಿ ಎಗರಾಡಿದ್ ನೋಡಿ. ಅದನ್ನೇ ಸ್ವಾಮಿ ನಾನು ಹೇಳ್ತಾ ಇರೋದು. 2-3 ವರ್ಷದಿಂದ ಇಲ್ದೇ ಇರ್ತಕ್ಕಂಥ ರಾಕೇಶ್ ಶೆಟ್ಟಿ ಅವ್ರು ಇದ್ದಕ್ಕಿದ್ದಂಗೆ ಬರ್ತಾರೆ ಅಂತಂದ್ರೆ ಏನ್ ಹೇಳ್ತೀರಿ ತಾವು? ಏನ್ರಿ ಹೇಳ್ತೀರಿ? ಏನ್ ಹೇಳ್ತೀರಿ ಹೇಳಿ? ಪ್ರತಿ ಒಂದ್ ಚಾನಲ್ ದುಡ್ಡಿಗೋಸ್ಕರನೇ ಮಾಡ್ತಾ ಇರೋದು. ಕೆಲವು ಚಾನಲ್ಸ್, ಆ ಕೆಲವು ಚಾನಲ್ಸ್ ಬೇಡ ಅದು ಓಕೆನಾ. ನಾವೆಲ್ಲಾ ಚಾನಲ್ಸ್ ಗಳಿಗೂ ಆರೋಪ ಮಾಡ್ತಾ ಇಲ್ಲ. ಕೆಲವು ಚಾನಲ್ಸ್ ಗಳು ದುಡ್ಡಿಗೋಸ್ಕರನೇ ಮಾಡ್ತಾ ಇರೋದು. ಮತ್ತೆ ಪ್ರಾಮಾಣಿಕವಾಗಿ ಇವತ್ತಿನ ದಿನದಲ್ಲಿ ಕಮರ್ಷಿಯಲ್ ಇಲ್ಲ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕ್ಯಾಮ್ರಾಮನ್, ರಿಪೋರ್ಟರ್ಸು, ಇನ್ನೊಂದು ಮತ್ತೊಂದು ಅಲ್ಲಿ ಎಡಿಟರ್ಸ್ ಓಕೆನಾ, ಮತ್ತೆ ಏನು ಎಡಿಟಿಂಗ್ ಟೀಮ್ ಹೆಡ್ ಅಂತ ಏನಿರ್ತಾರೆ, ಚೀಫ್ ಎಡಿಟರ್ಸ್ ಅಂತ ಏನಿರ್ತಾರೆ, ಅವ್ರಿಗೆಲ್ರಿಗೂ ಪೇಮೆಂಟ್ ಹೆಂಗ್ರಿ ಕೊಡ್ತಾರೆ ಇವರು? ಈಗ ಚಾನಲ್ TRP ಏನು ನಂಬರ್ 1 ನಂಬರ್ 2 ನಲ್ಲಿ ಇದಾವ TRP. ಜನಗಳ ಆಲಿ ಸೋಷಿಯಲ್ ಮೀಡಿಯಾ ಕಡೆ ತಿರ್ಕೊಂಡ್ಬಿಟ್ಟವ್ರಿ. ಗೊತ್ತಾಯ್ತಾ? ಸೊ ಜನಗಳ ಆಲೆ ಸೋಷಿಯಲ್ ಮೀಡಿಯಾ ಕಡೆ ತಿರುಗಿದ್ದು ಆಯ್ತು. ಸೋಷಿಯಲ್ ಮೀಡಿಯಾದ ಒಂದು ವಿಚಾರಧಾರಣೆಗಳನ್ನ ಪ್ರತಿ ದಿನವೂ ಕೂಡ ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಎಲ್ಲೋ ಒಂದ್ ಅರ್ಧ ಗಂಟೆ ಫ್ರೀ ಸಿಕ್ಕಿದೆ ಅಂದ್ರೆ ಅವ್ನ ಅರ್ಧ ಗಂಟೆ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂತಾನ. ಅಲ್ಲಿ ಹೋಗಿ ಏನು ಆ ಕಾರ್ನೊಳಗಡೆಗೆ ಕ್ಯಾಬ್ನೊಳಗಡೆಗೆ ಒಂದ್ LED TV ತಗೊಂಡ್ ಇಕ್ಕಂಗ್ ಕುತ್ಕೊಂಡ್ ನೋಡಲ್ಲ ಸ್ವಾಮಿ. LED ಟಿವಿಲು ಕೂಡ ಬೇರೆ ಎಲ್ಲ ಬಂದ್ಬಿಟ್ಟಿದೆ, ಯೂಟ್ಯೂಬ್ ಎಲ್ಲ ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನೇನೆ ಅವನಲ್ಲಿ ಇಟ್ಕೊಂಡ್ ಕುತ್ಕೊಳ್ಳಲ್ಲ, ಅವ್ನ್ ನೋಡೋದೇ ಮೊಬೈಲು ಅಂದ್ರೆ ಸೋಷಿಯಲ್ ಮೀಡಿಯಾ. ಸೊ ಆ ಸೋಷಿಯಲ್ ಮೀಡಿಯಾ ಅವ್ನು ನೋಡ್ತಾನೆ ಅಂತಂದ್ರೆ ಅವನು ಆ ಫ್ರೀ ಟೈಮ್ ನಲ್ಲಿ ಓಕೆ ಒಂದ್ ಯಾವ್ದೋ ಸ್ಕ್ರೋಲ್ ಮಾಡ್ತಾ ಇರ್ತಾನೆ. ಓಕೆ ಧರ್ಮಸ್ಥಳದ ವಿಚಾರ ತುಂಬಾ ಬರ್ತಾ ಇದೆಯಪ್ಪ, ಅಥವಾ ಹಿಂದೂ ಧರ್ಮದ ಪರ ನಾನು ವಿರೋಧ ಅಂತಂದು ತುಂಬಾ ವಾಕ್ಚಾತುರ್ಯಗಳು ವಾಗ್ವಾದಗಳು ನಡೀತಾ ಇದೆ. ಸೊ ಈ ಒಂದು ವಿಚಾರಗಳು ಏನಾಯ್ತು, ಎಲ್ಲಿಗ್ ಬಂತು, ಎಲ್ಲಿಗ್ ನಿಲ್ತು ಅಂತ ಅಂದ್ಬಿಟ್ಟು ನೋಡೋದಕ್ಕೋಸ್ಕರ ನಿಂತ್ಕೊಂತಾನೆ. ಯಾರನ್ನು ಕುತ್ಕೊಂಡು ಟಿವಿನ ನೋಡ್ತಾ ಟಿವಿದು ಚಾನಲ್ ಓದ್ಕೊತಾ ಕುತ್ಕೊಳ್ಳೋದು ಈಗೆಲ್ಲ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದ್ದಾರೆ. ಮತ್ತಿನ್ ಹೆಣ್ಮಕ್ಳು ವಿಚಾರಕ್ಕೆ ಬರ್ತೀರಾ? ನಮ್ಮ ಪ್ರಾಮಾಣಿಕ ಮಹಿಳೆಯರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನೇ ಜಾಸ್ತಿ ನೋಡ್ತಾರೆ. ಚಾನಲ್ಗಳು ಬೇಸತ್ ಹೋಗ್ಬಿಟ್ಟವ್ರು ಕೆಲವರೆಲ್ಲ ಹೆಣ್ಮಕ್ಳುಗಳಾದ್ರು. ಇನ್ ಮಿಕ್ಕಿದವ್ರು ಪಾಪ ಸೀರಿಯಲ್ ಅವ್ರ ಪಾಡಾಯ್ತು, ಅವ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿರ್ತಾರೆ. ಇವು ಕಿತ್ತಾಡೋದನ್ನ ನಾನು ನೋಡ್ತಾ ಕುತ್ಕೋಬೇಕಾ? ಅಚ್ಚುಕಟ್ಟಾಗಿ ಒಂದ್ ಸ್ವಲ್ಪ ಸೀರಿಯಲ್ ನೋಡಿ ಮನಸ್ಸನ್ನ ಫ್ರೀ ಮಾಡ್ಕೊಳ್ಳೋಣ ಅಂತ ಸೀರಿಯಲ್ ನೋಡ್ಕೊಂಡ್ ಕುತ್ಕೊಂತಾರೆ. ಓಕೆ, ಇವಾಗ ಈಗ ನ್ಯಾಯ ಸಮಾವೇಶ ಆಗ್ಬಿಟ್ಟು ಮಾಡಿದ್ರು, ಇದ್ರಿಂದ ಏನಾದ್ರು ಪ್ರಯೋಜನ ಆಗತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ನಿಮ್ಗೆ ಇದು ಏನಕ್ಕೆ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್. ಈ ನ್ಯಾಯ ಸಮಾವೇಶ ಅಂತಕ್ಕಂಥದ್ದು ಆಗ್ತಾ ಇರುವಂತದ್ದು ಕೆಲವು ಬೇಡಿಕೆಗಳ ಆಧಾರದ ಮೇಲೆ ನ್ಯಾಯ ಸಮಾವೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಧರ್ಮಸ್ಥಳದಲ್ಲಿ ಪ್ರತಿ ಅಲ್ಲಿ ಆ ಒಂದು ಸುತ್ತಮುತ್ತ ಧರ್ಮಸ್ಥಳದ ಸುತ್ತಮುತ್ತ ಇರತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ 1 ಎಕರೆ ಜಮೀನ್ ಕೊಟ್ಟುಬಿಟ್ಟು ಹಕ್ಕು ಪತ್ರಗಳನ್ನ ಕೊಡಬೇಕು ಅನ್ನೋದು ಒಂದು. ಇನ್ನು ಎರಡನೇ ವಿಚಾರ ಅಂತ ಬಂದಾಗ ಸೌಜನ್ಯ ಪರ
ವಿರೋಧ ಇನ್ನೊಂದು ಮತ್ತೊಂದು ಚರ್ಚೆಗಳಾಗ್ತಾ ಇದೆ ಸ್ವಾಮಿ. ಆ ಹುಡ್ಗಿಗ್ ಬರೀ ಚರ್ಚೆಗಳಾಗಿನೇ ಮುಗಿಸುವಂತ ಒಂದು ವಿಚಾರಧಾರಣೆಗಳು ಕಾಣಿಸ್ತಾ ಇದೆ. ದಯವಿಟ್ಟು ಆ ಹುಡ್ಗಿಗ್ ನ್ಯಾಯ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು. ಇನ್ನು ಮೂರನೇ ವಿಚಾರ ಅಂತ ಬಂದಾಗ SIT ಎಲ್ಲೋ ಕೂಡ ಲೋಪದೋಪಗಳು ಬರ್ತಾ ಇದೆ ಅನ್ನೋ ಒಂದು ಸಲುವಾಗಿ ಮತ್ತೆ ಕರ್ನಾಟಕ ಸರ್ಕಾರ ಎಲ್ಲೋ ಒಂದ್ ಕಡೆ ಅಳಿ ತಪ್ತಾ ಇದೆ ಅನ್ನೋಂತ ಸಲುವಾಗಿ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. 5 ಏನೇನೋ ಇಟ್ಕೊಂಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಬಹಳ ಏನಂತಾರೆ ಪ್ರಾಮಾಣಿಕವಾಗಿದಾವೆ ಅನ್ನಿಸ್ತದೆ ನನ್ಗೆ. ಅಂದ್ರೆ ಮೇಲ್ನೋಟ ಕಾಣಿಸೋದು ಆ ಒಂದ್ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನ್ಯಾಯ ಬೇಕು, ನಾವು ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ ಅಂತ ಮಾಡ್ತಾ ಇಲ್ಲದೆ ಇರೋದ್ರಿಂದ ಇದು ನ್ಯಾಯ ಕೇಳೋದಕ್ಕೆ ಒತ್ತಡ ಆಗ್ತಾ ಇರತಕ್ಕಂತ ಒಂದು ಚಿಕ್ಕ ಸಮಾವೇಶ ಇದು. ಸಮಾವೇಶದಲ್ಲಿನೇ ಲಕ್ಷಾಂತರ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಖಂಡಿತವಾಗಿ ಸತ್ಯ. ಇದನ್ನ ಯಾವತ್ತೋ ಮಾಡ್ಬೇಕಾಗಿತ್ತು, ಮಾಡೋದಕ್ ರೆಡಿನೂ ಆಗಿದ್ರು. ಎಲ್ಲಿ ಉಜಿರೆಯಲ್ಲೇನೆ ಮಾಡೋದಕ್ ರೆಡಿ ಆಗಿದ್ದಾಗ ತಡೆಯಾಜ್ಞೆ ತಗೊಂಬಂದ್ರಲ್ಲ. ಅರ್ಥ ಆಗ್ತಾ ಇದೆ. ಇದನ್ನ ಸುಮಾರು ದಿನಗಳಿಂದನೇ ಮಾಡೋದಕ್ ಹೋದಾಗ, ಉಜಿರೆಗೆ ಹೋದಾಗ ತಡೆಯಾಜ್ಞೆ ತಗೊಂಬಂದ್ರು. ಇಲ್ಲಾಂದ್ರೆ ಅವತ್ತಿಗೆನೆ ಈ ಒಂದು ನ್ಯಾಯ ಸಮಾವೇಶ ನಡೆದಿರೋದು. ಅವತ್ತು ಕೂಡ ಇದೇ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡಿದ್ದು. ಅಂದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಇವ್ರಿಗೆ ತಿಮ್ರೋಡಿ ಅವ್ರಿಗೆ ಎಲ್ಲೋ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅಲ್ಲ, ನಿಮ್ಗೆ ಒಂದು ಯಾಕೆಂದ್ರೆ ಈಗ ಗಡಿಪಾರ್ ವಿಚಾರ ಬಂದಿದೆ. ಗಡಿಪಾರ್ ಹೇಳ್ತೀನಿ, ಆದೇಶ ಕೂಡ ಅಲ್ಲ, ಯಾರು ಏನಾದ್ರು ಅನ್ಕೋಬಹುದು. ನಾನು ಈ ವಿಚಾರದಲ್ಲಿ ಒಂದೇ ಒಂದು ವಿಚಾರಧಾರಣೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಏನಾದ್ರು ಅನ್ಕೊಂಡ್ಬಿಡ್ರಿ. ರಾಮ ವನವಾಸಕ್ಕೆ ಹೋಗದಂತ ವಿಚಾರ, ಅಲ್ಲಿ ವನವಾಸಕ್ಕೆ ಹೋದ ಅಂದಿದ ತಕ್ಷಣ ರಾಮನ ಹೆಸರೇನ್ ಡೌನ್ ಆಗ್ಲಿಲ್ಲ. ಹೌದು, ಅರ್ಥ ಆಗ್ತಾ ಇದೆಯಾ? ಇಲ್ಲಿದ್ರೆ ರಾಜನಾಗಿರ್ತಾ ಇದ್ದ. ಬೇರೆ ಕಡೆ ಹೋದಾಗ ಅವನ ಖ್ಯಾತಿ ಇನ್ನೂ ದುಪ್ಪಟ್ಟು 100 ಪಟ್ಟು 1000 ಪಟ್ಟು ಹೆಚ್ಚಾಗ್ತಾ ಹೋಯ್ತು. ರಾವಣನ ವಧನೆ ಮಾಡ್ದ ರಾಮ. ವನವಾಸಕ್ಕೆ ಹೋಗಿ ರಾವಣನ ವಧನೆ ಮಾಡ್ದ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಗಡಿಪಾರ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಇಲ್ಲಿ ನಮ್ಮನೆ ಕರ್ಕೊಂಬಂದ್ರು. ನಮ್ಮನೆಗೂ ಹೇಳೋದು ಅದೇ ಮಾತು. ಸೌಜನ್ಯಾಗ ನ್ಯಾಯ ಸಿಗಬೇಕು, ಸೌಜನ್ಯ ವಿಚಾರವಾಗಿನೇ ಮಾತಾಡೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ನಿಮ್ಮನೆ ಕಳ್ಸಿದ್ರು ಅವ್ರು ಮಾತಾಡೋದು ಅದೇ, ಅವ್ರ ಬಾಯಲ್ಲಿ ಬರೋದೇ ಅದು. ಯಾಕೆ ಅಂತಂದ್ರೆ ತನ್ನ ತನು ಮನ ಧನ ಎಲ್ಲವೂ ಕೂಡ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಗಬೇಕು. ಈ ಒಂದು ಹೆಣ್ಣಿಗೆ ನ್ಯಾಯ ಸಿಕ್ತು ಅಂದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೋಗ್ತಾ ಇರ್ತಕ್ಕಂಥ ಮರ್ಯಾದೆ ಉಳಿಯುತ್ತೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೋಗುವಂತ ಮರ್ಯಾದೆ ಉಳಿಯುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಈ ಒಂದು ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಎಷ್ಟೋ ಲಕ್ಷಾಂತರ ಜನ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಈ ಒಂದು ಹೆಣ್ಣಿಗೆ ಆತ್ಮತೃಪ್ತಿ ಕೊಡ್ಸಿದೀವಿ ಅಂತಂದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೂ ಕೂಡ ತೃಪ್ತಿ ಸಿಗುತ್ತದಲ್ಲ ಆಗತ್ತೆ ಮುಂದಿನ ದಿನಗಳಲ್ಲಿ. ನಂತರದವ್ನು ಇನ್ನೊಬ್ಬ ಯಾರೋ ಉಟ್ಕೊಂತಾನೆ, ಮತ್ತೊಬ್ಬ ಯಾರೋ ಬರ್ತಾನೆ ಅನ್ನೋ ಸಲುವಾಗಿನೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ದೃಢ ನಿರ್ಧಾರ ತಗೊಂಡು ನಿಂತಿರ್ತಕ್ಕಂಥದ್ದು. ಸೊ ಅದನ್ನ ಗಡಿಪಾರ್ ಮಾಡಿದ ತಕ್ಷಣ ಏನ್ ಅಳ್ಳಾಡ್ಸಕ್ ಆಗಲ್ಲ. ಅವ್ರ ಆಲೆ ನಿಂತು ಬಿಟ್ಟವ್ರಿ. ಆಲದ ಮರನ ಅಳ್ಳಾಡ್ಸೋದಕ್ ಆಗತ್ತೆ? ಕೊಯ್ಬೇಕು. ಆಲದ ಮರಕ್ಕೆ ಎಲ್ಲಿವರೆಗೂ ಶಾಂತವಾಗಿರುತ್ತೋ ಅಲ್ಲಿವರೆಗೂ ಕೊಯ್ಬಹುದು ಅಷ್ಟೇನೆ. ಅರ್ಥ ಆಗ್ತಾ ಇದೆಯಾ? ಅದೇನಾದ್ರೂ ಸಿಡಿತು ಒಂದ್ಸರಿ ಹಿಂಗಂತು ಅಂತಂದ್ರೆ ತಡ್ಕೊಳಕ್ ಆಗತ್ತಾ? ಯಾರ ಕೈಲಾದ್ರುನು ಅವ್ನ ಎಂತ JCP ತಗೊಂಡೋದ್ರು ತಡ್ಕೊಳಕ್ ಆಗತ್ತಾ? ಸೊ ಹಂಗೆ ಆಲದ ಮರವಾಗಿ ನಿಂತಿರ್ತಕ್ಕಂಥವ್ರು ಆಲದ ಮರದಂತೆ ನಿಂತ್ಕೊಂಡು ರೋಷ ಆವೇಶ ನ್ಯಾಯಕ್ಕೋಸ್ಕರ ಅಲೆದಾಡ್ತಾ ಇರ್ತಕ್ಕಂಥ ಒಂದು ಮನಸ್ಥಿತಿ ಅವ್ರದ್ದು. ಸೊ ಅದಕ್ಕೆ ಮುಟ್ಟೋದಕ್ಕೂ ಆಗಲ್ಲ, ತಟ್ಟೋಕ್ಕೂ ಆಗಲ್ಲ, ಏನ್ ಮಾಡೋದಕ್ಕೂ ಆಗಲ್ಲ. ಅದು ಒಳ್ಳೆ ವಿಚಾರ ಅಲ್ಲ. ಇವಾಗ ತುಂಬಾ ಅನ್ಯಾಯ ಏನಾಗ್ತಾ ಇಲ್ಲ, ಅನ್ಯಾಯ ಏನಾಗ್ತಾ ಇಲ್ಲ. ಇನ್ನು ಕೆಲವು ಹತ್ ಕಡೆ ಜನಗಳಿಗೆ ಕೆಲವ್ರಿಗೆಲ್ಲ ಗೊತ್ತಿರಲ್ಲ. ಈಗ ಮೊಬೈಲ್ ನೋಡದೆ ಇರೋರ್ಗೆ ಈಗ ಟಿವಿಲೆಲ್ಲ ಹೇಳಿದ್ದೇ ಸತ್ಯ ಅನ್ನೋ ತರದಲ್ಲಿ ಕೆಲವು ಜನಗಳು ನಂಬೋ ತರದಲ್ಲಿ ಇರ್ತಾರೆ. ಯಾಕೆಂದ್ರೆ ಪಾಪ ಅವ್ರಿಗೆ ಮೊಬೈಲಿಗೆ 20-25 ಸಾವಿರ ತಗೊಳ್ಳೋದಕ್ಕಿಂತ ಒಂದ್ ಟಿವಿ ತಗೊಂಡ್ಬಿಡ್ಬೋದಲ್ಲಪ್ಪ, ಎಲ್ಲಾರು ನೋಡ್ತಾರೆ ಅನ್ನೋ ಅಂತ ಮನೋಭಾವ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಇದೆ. ಸೊ ಆತರ ಯಾರದೇ ಈಗ ಅವ್ರು ಹೋಗಿರ್ತಕ್ಕಂಥ ಗಡಿಪಾರ್ ಮಾಡಿರ್ತಕ್ಕಂಥ ಹಳ್ಳಿ ಆಸರ ಸುತ್ತಮುತ್ತ ಅಲ್ಲೂ ಕೂಡ ಪ್ರಚಾರ ಮಾಡ್ತಾರ ಅವ್ರು. ಮುಂದಿನ ದಿನದಲ್ಲಿ ಅಲ್ಲೂ ಕೂಡ ಪಾಸಿಟಿವ್ ಅದು. ಅಲ್ಲ, ಪ್ರಚಾರ ಮಾಡ್ತಾ ಇದಾರೆ, ಅದು ಒಂದ್ ಕಡೆ. ಆದ್ರೆ ಎಲ್ಲೋ ಈ ಒಂದು ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿದ ತಕ್ಷಣ ಇವಾಗ ಏನ್ ನಡೀತಾ ಇದೆ, ಒಂದು ಧರ್ಮಸ್ಥಳದಲ್ಲಿ ಬುರ್ಡೆದಾಗಿರ್ಬಹುದು, ಸೌಜನ್ಯ ಪರ ಆಗಿರ್ಬಹುದು, ಈ ಎಲ್ಲ ಹೋರಾಟಗಳಿಗೂ ಎಲ್ಲೋ ಹೊಡ್ತಾ ಬೀಳುತ್ತೆ. ಇದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಖಂಡಿತವಾಗಿ ಇಲ್ಲ, ಕ್ಲೈಮ್ಯಾಕ್ಸ್ ಆಗ್ಬಿಡುತ್ತೇನೋ ಅಂತ. ಕ್ಲೈಮ್ಯಾಕ್ಸ್ ಯಾವಾಗ್ಲೂ ಆಗೋಗ್ಬಿಟ್ಟಿತ್ತು ಶಿವಲಿಂಗೇಗೌಡ್ರೆ. ತಮ್ಗೊಂದು ತಾವು ಇದನ್ನ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕ್ಲೈಮ್ಯಾಕ್ಸ್ ಅಂತಕ್ಕಂಥದ್ದು ಸೌಜನ್ಯ ವಿಚಾರವಾಗಿ ಅವನ್ನ ಸಂತೋಷ್ ರಾವ್ನ ಹಿಡಿದಿದ ತಕ್ಷಣನೇ ಕ್ಲೈಮ್ಯಾಕ್ಸ್ ಮುಗಿದೋಗ್ಬಿಟ್ಟಿತ್ತು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸೊ ಆ ಒಂದು ವಿಚಾರವಾಗಿ ಯಾರು ಏನು ಎತ್ತ ಅಂತ ಅದು ಹೆಂಗೆ ಅಂತಂದ್ರೆ ಈ ಬೂದಿ ಮುಚ್ಚಿರೋ ಕೆಂಡ ತರ ಗಾಳಿ ಬಂತು ಅಂದ್ರೆ ಸಾಕು ಪಕ್ಕಂತ ಕೆಂಡ ಕಾಣಿಸುತ್ತಲ್ಲ, ಆ ತರದಲ್ಲಿ ಸಂತೋಷ್ ರಾವ್ನೇ ಆರೋಪಿ ಅಂತ ನಿಂತ್ಕೊಂಡಿದ್ರು ಕೂಡ
2023ರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಒಂದು ಮುಕ್ತಿ ಸಿಗ್ಲಿಲ್ಲ. ಆ ಕ್ಲೈಮ್ಯಾಕ್ಸ್ ಮತ್ತೆ ಚಿಗುರೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತು. ಕಡ್ದು ಬಿಟ್ಟಿದೀವಿ ಅನ್ಕೊಂಡು ಸುಮ್ನಾದಂತ ಮರ ಮತ್ತೇನೆ ಚಿಗುರೊಡಿತು. ಸೊ ಚಿಗುರೊಡೆದು ಒಂದೇ ವರ್ಷದಲ್ಲಿ ಅದ್ ದೊಡ್ಡ ಮಟ್ಟಕ್ಕೆ, ಅದೇನೋ ಅಂದಂಗ್ ಮೊದ್ಲೇ ಮರ ಇತ್ತು, ಅದನ್ನ ಕಡ್ದಿದ್ರು, ಅದ್ ದೊಡ್ಡ ಮಟ್ಟಕ್ಕೆ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆದ್ ನಿಂತ್ಕೊಂತು. ಸೊ ಆ ಒಂದು ವಿಚಾರವಾಗಿ ಕ್ಲೈಮ್ಯಾಕ್ಸ್ ಹೋಗ್ತಾ ಇದೆ, ಮುಗೀತು ಅಧ್ಯಾಯ ಅನ್ನುವಂಥದ್ರಲ್ಲಿ ಹೊಸ ಅಧ್ಯಾಯ ಹೊಸ ರೂಪ ತಗೊಂಡು ಸ್ಟಾರ್ಟ್ ಆಗುವಂತದ್ದೇ ಸೌಜನ್ಯ ಶಕ್ತಿ. ಅಂದ್ರೆ ಈಗ ಸೌಜನ್ಯಗೆ ಒಂದು ಪರ್ಮನೆಂಟ್ ಒಂದು ಇದು ಆಯ್ತಪ್ಪ, ಇದು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು, ಇವನು ರೇಪ್ ಮಾಡಿದವನು, ಇದೇ ಒಂದು ಅಂತ್ಯ ಅಂತ ಒಂದು ಅಂತ್ಯ ಸಿಗೋವರೆಗೂ ಕೂಡ ಇದು ನಿಲ್ಲಲ್ಲ. ಒಂದ್ ವೇಳೆ ನೀವುಗಳು ಎಲ್ಲರೂ ಸತ್ತೋಗ್ಬಿಟ್ರು, ಒಂದ್ ವೇಳೆ ಮಹೇಶ್ ತಿಮ್ರೋಡಿ ಅವರ ಒಂದು ಜಮಾನ ಮುಗ್ದೋಗ್ಬಿಟ್ರು ಕೂಡ ಇದು ಹಿಂಗೆ ಮುಂದುವರಿತಾನೆ ಇರುತ್ತೆ ಅಂತ ಅನ್ಸುತ್ತೆ. ಅಲ್ಲ, ಖಂಡಿತವಾಗಿ. ಯಾಕೆ ಅಂತಂದ್ರೆ ನಮ್ಮ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾವ್ದು ಏನೇ ಇರ್ಬೋದು, ನಾವ್ ಇವತ್ತಿನವರೆಗೂ ನಮ್ಮ ಮೇಲೆ ಆರೋಪ ಮುಕ್ತರಾಗಿ, ಅಂದ್ರೆ ನಮ್ಮ ಮೇಲೂ ಕೇಸ್ ಬಿದ್ದಿದ ಬಿಡಿ, ನಮ್ಮ ಮೇಲೆ ನಿಮ್ಮ ಮೇಲೆ ಚಾನಲ್ಗಳ ಮೇಲೆ, ಆದ್ರೆ ನಮ್ಮ ಮೇಲೆ ಇವತ್ತಿನವರೆಗೂ ಕೂಡ ಕಾಪಾಡ್ತಾ ಇರ್ತಕ್ಕಂಥದ್ದು ಅದೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅದೇ ಅನ್ನಪ್ಪ ಸ್ವಾಮಿ. ಯಾಕೆ ಅಂತಂದ್ರೆ ಇಂಪಾರ್ಟೆಂಟ್ ನ್ಯಾಯದ ಪರ ಇರೋದ್ರಿಂದ, ನ್ಯಾಯದ ಪರವಾಗಿದ್ದೀವಿ. ಯಾವನ ಹತ್ರನು ಎಂಜಲ್ ಕಾಸ್ ತಿನ್ನೋದಕ್ಕೆ ಹೋಗ್ತಾ ಇಲ್ಲ. ಅತ್ ಕಡೆ ಗ್ಯಾಂಗು ಇದ್ ಕಡೆ ಗ್ಯಾಂಗು, ಆ ಗ್ಯಾಂಗ್ ಈ ಗ್ಯಾಂಗು ಅಂತ ಹೇಳ್ತಾರಲ್ಲ, ಅವ್ ಯಾವ ಗ್ಯಾಂಗುಗಳಿಗೂ ಎಂಜಲ್ ಕಾಸ್ ತಿನ್ನಕ್ ಹೋಗ್ತಾ ಇಲ್ಲ. ನಮ್ಗೆ ಏನಾದ್ರು ವಿಚಾರಗಳು ತಿಳ್ಕೊಬೇಕು ಅನ್ನಿಸ್ತಾ ಹೋಗಿ ಅವ್ರ ಮುಂದೆನೆ ಮೈ ಕಿಡಿತೀವಿ, ಸ್ವಾಮಿ ಏನ್ ಹೇಳ್ತೀರಿ ಇದಕ್ಕೆ ಅಂತ ಕೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ನಮ್ಗೆ ಯಾಕೋ ಗೊಂದಲ ಸೃಷ್ಟಿ ಆಯ್ತು ಅಂದಾಗ, ಇಲ್ಲ ಅಂತಂದ್ರೆ ನಾವೇ ಕುತ್ಕೊಂಡು ಹಿಂಗ್ ಮಾತಾಡ್ತೀವಿ. ಇಲ್ಲಿ ಯಾವನ ಹತ್ರ ನಾವ್ ಎಂಜಲ್ ಕಾಸ್ ಇಟ್ಕೊಂಡ್ ತಿಂದಿಲ್ಲ. ಇಲ್ಲ ಅಂದಿದ್ರೆ SIT ಗೆ ಇವನ್ ಸುಮಂತನ್ ಅಂತ ಹುಡುಗರು ಯಾವ್ದೋ ಇನ್ನೊಂದು, ನಾವ್ ಈ ಚಾನಲ್ ಇಷ್ಟು ಸೇರ್ಸಿದೀವಿ, ನಾವ್ ಈ ಚಾನಲ್ ಹಳ್ಳಾಡ್ಸಿದೀವಿ, ಬುಳ್ಳಾಡ್ಸಿದೀವಿ ಅಂತಂದು ಬಂದಿರೋದು ಇಷ್ಟೊತ್ತಿಗೆ. ಯಾವಾಗ್ಲೂ ನಮ್ಮಲ್ಲಿ ಪ್ರಾಮಾಣಿಕತೆ ಇರೋದ್ರಿಂದ ಯಾವನು ಕೂದ್ಲುನು ಕಿತ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇದೀನಲ್ಲ. ಬೇರೆ ವಿಚಾರ ಬಿಟ್ಟಾಕಿ ಕೂದ್ಲುನು ಹಳ್ಳಾಡ್ಸಕ್ ಆಗಲ್ಲ ನಿಮ್ ಕೈಲಿ. ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆ ಪ್ರಾಮಾಣಿಕರಿಗೆ ಯಾರಾದ್ರೂ ಅಪ್ರಾಮಾಣಿಕತನ ತೋರ್ಸೋದಕ್ ಹೋದ್ರೆ, ಆ ಪ್ರಾಮಾಣಿಕರಿಗೆ ಅಪ್ರಾಮಾಣಿಕ ಪಟ್ಟ ಕಟ್ಟೋದಕ್ ಹೋದ್ರೆ ಧ್ವಂಸ ಪರಮಾತ್ಮನೇ ಕೊಡ್ತಾನೆ. ಆ ಧ್ವಂಸ ಆಗಂಗ್ ಪರಮಾತ್ಮನೇ ಮಾಡ್ತಾನೆ ಅಂತ ಕೇಳ್ಕೊಂತೀನಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.